ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಸಿಂಪಲ್ ಆಗಿ ಅಷ್ಟೇ ರುಚಿಕರವಾಗಿ ಯಾವ ರೀತಿಯಾಗಿ ಮಟನ್ ಸಾರನ್ನು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ಒಂದು ಸಾರು ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ರೆಡಿಮೇಡ್ ಪುಡಿ ಆಗ್ಬೋದು ಅಥವಾ ಮಸಾಲ ಪೇಸ್ಟ್ ಆಗ್ಬೋದು ಬೇಕಾಗಿಲ್ಲ. ಬಹಳ ತಾಜಾ ತಂದಿಂದ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮಾಡ್ತಾ ಇರ್ತಕ್ಕಂಥ ಮಟನ್ ಸಾರಿದು. ಖಂಡಿತ ಒಮ್ಮೆ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ಒಂದು ಸಾರು ಮಾಡೋದಕ್ಕೆ ಎಷ್ಟು ಸುಲಭ, ಹಾಗೆ ಯಾವ ರೀತಿಯಾಗಿರುತ್ತೆ ಅಂತ. ಹಾಗೆ ಬನ್ನಿ ಮಟನ್ ಸಾರು ಮಾಡೋದಕ್ಕೆ ಶುರು ಮಾಡೋಣ. ಮಟನ್ ಸಾರು ಮಾಡೋದಕ್ಕೋಸ್ಕರ ನಾವಿಲ್ಲಿ 1 kg ಮಟನನ್ನು ತೊಗೊಂಡಿದ್ದೀವಿ. ಈರುಳ್ಳಿ 2, ಟೊಮೊಟೊ ಹಣ್ಣು 1, ತೆಂಗಿನಕಾಯಿ ತುರಿ 4 ಟೇಬಲ್ ಸ್ಪೂನ್, ಧನಿಯಾ ಕಾಳು 3 ಟೇಬಲ್ ಸ್ಪೂನಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ, ಲವಂಗ 4ರಿಂದ 5, ಚಕ್ಕೆ 1 ಇಂಚು, ಎಣ್ಣೆ 3 ಟೇಬಲ್ ಸ್ಪೂನಷ್ಟು, ಬೆಳ್ಳುಳ್ಳಿ ಒಂದು ದಪ್ಪನಾದಂಥ ಗೆಡ್ಡೆ ತೊಗೊಂಡಿದ್ದೀವಿ. ಬೆಳ್ಳುಳ್ಳಿ ಏನಾದರೂ ಚಿಕ್ಕದಿದ್ದರೆ 2 ಗಡ್ಡೆ ಅಥವಾ 1.5 ಗಡ್ಡೆ ಹಾಕ್ಕೋಬೋದು. ಶುಂಠಿ 1.5 ಇಂಚಷ್ಟು, ಗಸಗಸೆ ಅರ್ಧ ಟೀ ಸ್ಪೂನಷ್ಟು, ಉರ್ಗಡ್ಲೆ 1 ಟೀ ಸ್ಪೂನಷ್ಟು, ಹಚ್ಚ ಖಾರದ ಪುಡಿ 2 ಟೇಬಲ್ ಸ್ಪೂನಷ್ಟು, ಅರಿಶಿಣದ ಪುಡಿ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ಮಟನ್ ಸಾರು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋರಂತೆ. ಬೇಕಾದಂಥ ಪದಾರ್ಥ ನೋಡ್ಕೊಂಡಾದ ನಂತರ ಈಗ ಇಲ್ಲೊಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಬಿಸಿಯಾದಂಥ ಕಡಾಯಿಗೆ ಧನಿಯಾ ಕಾಳನ್ನು ಹಾಕಿ, ಧನಿಯಾ ಕಾಳನ್ನು ಸರಿಸುಮಾರು ಏನಿಲ್ಲ ಅಂದರೂ 2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ. ಹೀಗಿಲ್ಲಿ 2 ನಿಮಿಷಗಳ ಕಾಲ ಧನಿಯಾ ಕಾಳನ್ನು ಹುರಿದಾಯಿತು. ನೋಡ್ತಾ ಇರ್ಬೋದು ಬಿಸಿಯಾಗಿದೆ. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕಡಾಯಿ ಬಿಸಿನೇ ಇರುತ್ತೆ. ಬಿಸಿ ಇರಬೇಕಾದ್ರೆ ಈ ರೀತಿ ಗಸಗಸೆನ ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಹುರಿದಂಥ ಧನಿಯಾ ಕಾಳು ಮತ್ತು ಗಸಗಸೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ, ಏಕೆಂದರೆ ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ. ಹುರಿದು ಬಿಸಿ ಇರ್ತಕ್ಕಂಥ ಈ ಪದಾರ್ಥ ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕು. ಆಗ ಮತ್ತಷ್ಟು ಕ್ರಿಸ್ಪಿಯಾಗಿ ಪುಡಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಸ್ಟವ್ ಮೇಲೆ ಮತ್ತೊಂದು ಬಾಣಲಿನ ಇಟ್ಕೊಂಡಿದ್ದೀವಿ. ಬಾಣಲಿನ ಬಿಸಿ ಮಾಡೋದಕ್ಕೂ ಮೊದಲೇ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದಂಥ 2 ಈರುಳ್ಳಿನ ಹಾಕ್ಕೊಂಡು, ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿದಂಥ 1 ಟೊಮೊಟೊ ಹಣ್ಣು, ಹಾಗೆ ಒಂದು ದಪ್ಪನಾಗಿರ್ತಕ್ಕಂಥ ಬೆಳ್ಳುಳ್ಳಿ ಗಡ್ಡೆನ ಸಿಪ್ಪೆ ತೆಗೆದು ಬಳಸ್ತಾ ಇದ್ದೀವಿ. ಬೆಳ್ಳುಳ್ಳಿ ಗಡ್ಡೆ ದಪ್ಪ ಇದ್ದರೆ 1 ಸಾಕಾಗುತ್ತೆ, ಚಿಕ್ಕದಿದ್ದರೆ 2 ಬೇಕಾದ್ರೂ ನೀವು ಬಳಸ್ಬೋದು. ಹಾಗೆ 1.5 ಇಂಚಷ್ಟು ಹಸಿ ಶುಂಠಿನೂ ಸಹ ಹಾಕಿ, ಈಗ ಈ ಒಂದು ಪದಾರ್ಥನೆಲ್ಲ ಹುರಿಯೋದಕ್ಕೋಸ್ಕರ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಎಣ್ಣೆನ ಹಾಕಿ ಮೀಡಿಯಂ ಫ್ಲೇಮಲ್ಲೇ 5ರಿಂದ 6 ನಿಮಿಷ ಇದನ್ನೆಲ್ಲ ಹುರ್ಕೋಬೇಕಾಗತ್ತೆ. ನೀವೇನು 5ರಿಂದ 6 ನಿಮಿಷ ಈ ಪದಾರ್ಥನೆಲ್ಲ ಹುರ್ಕೊಳ್ತಿರಲ್ವ ಎಣ್ಣೆಯಲ್ಲಿ, ಇದೇ ರೀತಿ ಚೆನ್ನಾಗಿ ಬೆರೆಸಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಆಗ ಎಲ್ಲ ಪದಾರ್ಥನೂ ಹುರಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಹೀಗಿಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣನ್ನೆಲ್ಲ 5ರಿಂದ 6 ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು. ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಹುರಿದು ಬಿಸಿ ಇರ್ತಕ್ಕಂಥ ಈ ಪದಾರ್ಥಗಳೆಲ್ಲ ತಣ್ಣಗಾಗಬೇಕು. ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ನಾವು ಆಗಲೇ ಚೆನ್ನಾಗಿ ಹುರಿದಂಥ ಧನಿಯಾ ಕಾಳು ಮತ್ತು ಗಸಗಸೆ ಸಹ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರ್ಗೆ ಲವಂಗ ಮತ್ತು ಚಕ್ಕೆನ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಉರ್ಗಡ್ಲೆ, ಜೊತೆಗೆ ಹಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಈಗ ಇದನ್ನೆಲ್ಲ ಬಹಳ ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ಹಚ್ಚ ಖಾರದ ಪುಡಿ, ಅರಿಶಿಣದ ಪುಡಿ ಎಲ್ಲ ಪುಡಿನೇ ಇದೆ, ಬಟ್ ಹುರ್ಗಡ್ಲೆ ಹಾಗೆ ಧನಿಯಾ ಕಾಳೆಲ್ಲ ಪುಡಿ ಆಗಬೇಕು. ಈ ಒಂದು ಮಿಕ್ಸಿ ಜಾರ್ಗೆ ಹುರಿದಂಥ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣನ್ನು ಸೇರಿಸಿ ನಾವು ರುಬ್ಬಬೇಕಾಗತ್ತೆ ನುಣ್ಣಿಗೆ. ಬಟ್ ಇದ್ರ ಮೊದಲೇ ಪುಡಿ ಮಾಡಿಕೊಂಡ್ರೆ ಬಹಳ ಹೆಲ್ಪ್ ಆಗುತ್ತೆ. ತದನಂತರ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿನ ಸೇರಿಸಿ ರುಬ್ಕೊಳ್ಳೋಣ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಮಿಕ್ಸಿ ಜಾರ್ಗೆ ಸೇರಿಸಿದಂಥ ಪದಾರ್ಥನೆಲ್ಲ ಈ ಒಂದು ಹದಕ್ಕೆ ನುಣ್ಣಿಗೆ ಪುಡಿ ಮಾಡ್ಕೊಂಡಿದ್ದೀವಿ. ಮಸಾಲ ಪದಾರ್ಥಗಳಿಂದ ತಯಾರು ಮಾಡಿದಂಥ ಈ ಒಂದು ಪುಡಿ ಎಷ್ಟು ಆರಾಮ ಬರ್ತಾ ಇರುತ್ತೆ ಅಂದರೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ನೀವು ಮಾಡ್ತಕ್ಕಂಥ ಸಾರು ಎಷ್ಟು ರುಚಿಯಾಗಿರ್ಬೋದು ಅಂತ. ಈ ರೀತಿಯಾಗಿ ಮಸಾಲ ಪದಾರ್ಥನೆಲ್ಲ ಪುಡಿ ಮಾಡಿದ ನಂತರ ಹುರಿದು ತಣ್ಣಗಾಗಿರ್ತಕ್ಕಂಥ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣನ್ನು ಹಾಕ್ಕೋಬೇಕಾಗತ್ತೆ. ಈರುಳ್ಳಿ ಟೊಮೊಟೊ ಹಣ್ಣನ್ನು ಮಿಕ್ಸಿ ಜಾರ್ಗೆ ಸೇರಿಸಾದ ನಂತರ ಈ ರೀತಿಯಾಗಿ ಕಾಯಿ ತುರಿನೂ ಸಹ ಹಾಕ್ಕೊಂಡು, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಈಗ ಇದನ್ನೆಲ್ಲ ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಹೀಗಿಲ್ಲಿ ತಾವು ನೋಡ್ತಾ ಇರ್ಬೋದು, ನುಣ್ಣಿಗೆ ರುಬ್ಬಾದ ನಂತರ ಮಟನ್ ಸಾರು ಮಾಡೋದಕ್ಕೆ ಬೇಕಾದಂಥ ಮಸಾಲ ಪೇಸ್ಟು ಸೂಪರಾಗಿ ಸಿದ್ಧವಾಗಿದೆ. ಈ ಅದಕ್ಕೆ ಮಸಾಲ ಪೇಸ್ಟನ್ನು ರುಬ್ಬಾದ ನಂತರ ಈಗ ಮಟನ್ ಸಾರನ್ನು ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ.
ಈಗ ಬಿಸಿಯಾದಂಥ ಕುಕ್ಕರ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆನೂ ಸಹ ಬಿಸಿ ಮಾಡ್ಕೋಬೇಕು. ಒಂದು ಈರುಳ್ಳಿನಲ್ಲಿ 1/4 ಭಾಗದಷ್ಟು ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿನ ಹಾಕ್ಕೊಂಡು 1 ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಈರುಳ್ಳಿನ 1 ನಿಮಿಷ ಫ್ರೈ ಮಾಡಿದ ನಂತರ ಚೂರು ಹಚ್ಚ ಖಾರದ ಪುಡಿನ ಹಾಕಿ, ಹಾಗೆ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ, ಅರಿಶಿಣದ ಪುಡಿ ಹಾಗೆ ಅಚ್ಚ ಖಾರದ ಪುಡಿ ಎರಡನ್ನು ಬೆರೆಸ್ಕೊಂಡು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಪುಡಿಗಳನ್ನ ಬೆರೆಸಾದ ನಂತರ ಈಗ ನೀಟಾಗಿ ತೊಳೆದಂಥ 1 kgಯಷ್ಟು ಮಟನ್ನ ಕುಕ್ಕರ್ಗೆ ಹಾಕೋಬೇಕು. ಈ ರೀತಿ ಕುಕ್ಕರ್ಗೆ ಮಟನ್ನ ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಈಗ ಮೀಡಿಯಂ ಫ್ಲೇಮಲ್ಲೇ ಮಟನ್ನ 5 ನಿಮಿಷ ಫ್ರೈ ಮಾಡ್ಕೋಬೇಕು. ಉಪ್ಪು ಚೆನ್ನಾಗಿ ಬೆರಿಬೇಕು. ನನಗೆ ಮಟನ್ ಸಾರು ಮಾಡೋದಕ್ಕೆ ಬರಲ್ಲ ಅನ್ನೋರು ಸಹ ಈ ವಿಡಿಯೋ ನೋಡಿ ಬಹಳ ಸುಲಭವಾಗಿ ಇದೇ ರೀತಿಯಾಗಿ ಮಟನ್ ಸಾರನ್ನು ಮಾಡ್ಕೋಬೋದು. ಅಷ್ಟು ಈಸಿ ಇರುತ್ತೆ. ಖಂಡಿತ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಮಟನ್ ಸಾರು ಮಾಡೋಕ್ಕೆ ಬರಲ್ಲ ಅಂದ್ರೂ ಸೂಪರಾಗಿ ಮಾಡ್ತೀರಾ, ಅದಂತೂ ಗ್ಯಾರಂಟಿಯಾಗಿ ಹೇಳ್ತೀನಿ. ಹೀಗಿಲ್ಲಿ 5 ನಿಮಿಷ ಚೆನ್ನಾಗಿ ಬೆರೆಸ್ತಾ ಉಪ್ಪಿನ ಜೊತೆ ಮಟನನ್ನು ಬಿಸಿ ಮಾಡ್ಕೊಂಡಾಯಿತು. ಈಗ ಮಿಕ್ಸಿ ಜಾರಲ್ಲಿ ನಾವು ಬಹಳ ನುಣ್ಣಿಗೆ ರುಬ್ಬಿಟ್ಟಂಥ ಮಸಾಲ ಪೇಸ್ಟನ್ನು ಹಾಕ್ಕೋಬೇಕಾಗತ್ತೆ. ಈ ರೀತಿ ಮಸಾಲ ಪೇಸ್ಟನ್ನು ಹಾಕಾದ ನಂತರ 1/2 ಲೀಟ್ರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀವಿ. ಮಸಾಲ ಪೇಸ್ಟು ಮತ್ತು ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ಸರಿಸುಮಾರು 1/2 ಲೀಟ್ರಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ. ನೀವು ಬೇಕಿದ್ರೆ ಸಾರು ಹೆಚ್ಚು ಬೇಕಿದ್ರೆ 3/4 ಲೀಟ್ರಷ್ಟು ನೀರನ್ನು ಹಾಕ್ಕೋಬೋದು. ಅಥವಾ ಸಾರು ಗಟ್ಟಿ ಬೇಕು, ಗ್ರೇವಿ ಥರ ಬೇಕು ಅಂದರೆ ನೀರನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ನಿಮಗೆ ಬೇಕಾದಂಥದ್ದಕ್ಕೆ ಸಾರನ್ನು ಸಿದ್ಧ ಮಾಡ್ಕೋಬೋದು. ಈ ರೀತಿಯಾಗಿ ನೀರು ಮತ್ತು ಮಸಾಲ ಪೇಸ್ಟ್ ಎಲ್ಲ ಬೆರೆಯೋ ಹಾಗೆ ಚೆನ್ನಾಗಿ ಮಟನ್ ಜೊತೆ ಮಿಕ್ಸ್ ಮಾಡಿದ ನಂತರ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿಸುಮಾರು ಏನಿಲ್ಲ ಅಂದರೂ 6ರಿಂದ 8 ವಿಸಲ್ಲು ಕೂಗಿಸ್ಕೋಬೇಕಾಗತ್ತೆ. ಮಟನ್ನು ಯಾವ ರೀತಿ ಇದೆ, ಎಳೆದ ಅಥವಾ ಬಲ್ತಿದೆ ಅನ್ನೋದ್ರ ಮೇಲೆ ಕುಕ್ಕರ್ ವಿಸಲ್ನ ಕೂಗಿಸ್ಕೋಬೇಕಾಗತ್ತೆ. ನಾವು ಸಹ ಇಲ್ಲಿ 7ರಿಂದ 8 ವಿಸಲ್ಲು ಕೂಗಿಸ್ಕೊಳ್ತಾ ಇದ್ದೀವಿ ಕುಕ್ಕರ್ನ. ಓಕೆ ವೀಕ್ಷಕರೇ, ಈಗ ಸರಿಸುಮಾರು 7ರಿಂದ 8 ವಿಸಲ್ ಬರೋವರೆಗೂ ಕುಕ್ಕರ್ನ ಕೂಗಿಸ್ಕೊಂಡಿದ್ದೀವಿ, ಮಟನ್ನ ಬೇಯಿಸ್ಕೊಂಡಿದ್ದೀವಿ. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀವಿ. ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾದ ನಂತರ ನೋಡೋರಂತೆ ಯಾವ ರೀತಿಯಾಗಿ ಮಟನ್ ಸಾರು ಸಿದ್ಧವಾಗಿರುತ್ತೆ ಅಂತ. 8 ವಿಸಲ್ ಬಂದಾದ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ನೋಡೋಣ ಸಾರು ಯಾವುದಕ್ಕೆ ಸಿದ್ಧವಾಗಿರುತ್ತೆ ಅಂತ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ನೀಟಾಗಿ ಎಣ್ಣೆ ಅಂಶ ಎಲ್ಲ ತೇಲ್ ಬಂದಿದೆ. ಸಾರು ಬಿಸಿ ಇರಬೇಕಾದ್ರೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ ನಂತರ ತಾವಿಲ್ಲಿ ನೋಡ್ತಾ ಇದ್ದೀರಾ, ಬಹಳ ಸೊಗಸಾದಂಥ ರುಚಿಕರವಾದಂಥ ಮಟನ್ ಸಾರು ಸಿದ್ಧವಾಯಿತು. ಈ ವಿಡಿಯೋ ನೋಡೋದ ನಂತರ ತಮಗೇನು ಅನ್ನಿಸ್ತು? ಮಟನ್ ಸಾರನ್ನ ಬಹಳ ಸುಲಭವಾಗಿ ತಯಾರು ಮಾಡ್ಕೋಬೋದಲ್ವಾ? ಖಂಡಿತ ಮಟನ್ ಸಾರು ಮಾಡೋದಕ್ಕೆ ಬರೋಲ್ಲ ಅನ್ನೋರು ಸಹ ಈ ವಿಡಿಯೋ ನೋಡಿ ಮಟನ್ ಸಾರನ್ನ ಮಾಡೋದನ್ನು ಕಲಿಬೋದು. ಹಾಗಿದ್ರೆ ಇವತ್ತು ಈ ರೀತಿಯಾದಂಥ ಮಟನ್ ಸಾರು ಮಾಡಾದ್ಮೇಲೆ ಮುದ್ದೆಗಾಗ್ಬೋದು, ಅನ್ನಕ್ಕಾಗ್ಬೋದು, ಚಪಾತಿಗಾಗ್ಬೋದು, ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಸಾರಿನ ಜೊತೆ ಸೌತೆಕಾಯಿ, ಈರುಳ್ಳಿ ಇದ್ಬಿಟ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ. ಅದರಲ್ಲಂತೂ ಈ ರೀತಿಯಾದಂಥ ಸಾರು ತಟ್ಟೆ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಬೆಳಗಿನ ಉಪಹಾರಕ್ಕೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಮಟನ್ ಸಾರನ್ನು ಸಿದ್ಧ ಮಾಡೋದು ಅಂತ. ಖಂಡಿತ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಮಟನ್ ಸಾರು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಈ ಒಂದು ರೆಸಿಪಿ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.